ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರ ಬ್ಯಾಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ, ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ, ನಿಮಗ್ ಗೊತ್ತಿದ್ದವ್ರಿಗೆಲ್ಲಾ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಸಿದ್ದರಾಮಯ್ಯನವರು ಅಂತಂದ್ರ ಅಹಿಂದ ನಾಯಕ ಅಂತ ತಮಗೇ ತಾವು ಕರ್ಕೊಂಡು ಓಡಾಡುವಂತ ಲೀಡರ್. ಆದ್ರ ಅದ್ರಾಗ ಅನ್ನುವ ಅಕ್ಷರ ಅಷ್ಟೇ ಲೆಕ್ಕಕ್ಕೆ ಬರ್ತದ ನೋಡ್ರಿ. ಅಂದ್ರ ಅಲ್ಪಸಂಖ್ಯಾತರಷ್ಟ ಇವ್ರಿಗೆ ಲವರ್. ಸಾಬ್ರು ಪ್ರೇಮಿ ಸಿದ್ದರಾಮಯ್ಯನವ್ರ ಮಗ ಅಪ್ಪನನ್ನೇ ಮೀರಿಸ್ಲಿಕ್ಕೆ ಮುಂದಾಗ್ಬಿಟ್ಟಾರ. ಸಾಬ್ರನ್ನ ಇಷ್ಟಪಟ್ರ ಮುಂದಿನ ಸಲ ಎಲೆಕ್ಷನ್ ಗೆಲ್ಲಬಹುದು ಅನ್ನೋದು ತಲೆಯಾಗ ಲೆಕ್ಕಾಚಾರ ಇದ್ದಂಗ ಕಾಣ್ಲಿಕ್ಕತ್ತದ. ಅದು ಎಷ್ಟ್ರ ಮಟ್ಟಿಗೆ ಅಂತಂದ್ರ ನ್ಯಾಯಾಲಯದ ಮ್ಯಾಲೇನೆ ಆರೋಪ ಮಾಡ್ಲಿಕ್ಕತ್ತಾರ. ಸಿದ್ದು ಅವರ ಮುದ್ದಿನ ಮಗ ಹೇಳಿದ್ದೇನು ಗೊತ್ತಾ? ಈಗೀಗ ದೇಶಕ್ಕೆ ಮಾರಕ ಆಗೋ ರೀತಿ ತೀರ್ಪುಗಳು ಬರ್ಲಿಕ್ಕತ್ತಾವಂತ. ದೇಶಕ್ಕೆ ಒಳ್ಳೆ ರೀತಿ ತೀರ್ಪು ಬಂದಿಲ್ಲ ಅಂತ ಯತೀಂದ್ರ ಅವ್ರು ಹೇಳ್ಯಾರ. ಉದ್ಯಮಿ ಅದಾನಿ ವಿಚಾರ, ಬಾಬ್ರಿ ಮಸೀದಿ ಧ್ವಂಸದ ವಿಚಾರದಾಗ ದೇಶದ ಹಿತಾಸಕ್ತಿ ಪರ ತೀರ್ಪು ಬಂದಿಲ್ಲ ಅಂತ ಯತೀಂದ್ರ ಅವ್ರು ಹೇಳ್ಯಾರ. ಅಲ್ರಿ ಅಪ್ಪ, ಈ ಬಾಬ್ರಿ ಮಸೀದಿ ವಿಚಾರನ ಇಲ್ಲಿ ಯಾಕೆ ನಡುವುತಂದ್ರಿ? ನನಗ್ ಒಂದು ತಿಳಿಯಲಾಗ್ಯದ ನೋಡ್ರಿ. ನಮ್ಮ ಭಾರತದ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆನೆ ಮಸೀದಿ ಇದ್ದ ಜಾಗದಾಗ ಮಂದಿರ ಅಂತ ಬಂದಿದ್ದು. ಈ ದೇಶದ ಕಾನೂನ ನಿಮಗೆ ಇಷ್ಟ ಇಲ್ಲ ಅಂತಂದ್ರ, ಯಾವ್ದಾರೆ ಬೇರೆ ದೇಶದ ಕಾನೂನು ಇಷ್ಟ ಇತ್ತು ಅಂತಂದ್ರ ಅಲ್ಲೇ ಹೋಗಿ ಬದುಕ್ರಲ್ಲ, ಸಾಯ್ಬೇಡ್ರಿ. ಮತ್ತ ಅದ್ರಾಗೂ ಈ ಬೆಲ್ಜಿಯಂನಾಗಂತೂ ಸಾಯ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಸಾಯುವುದು, ಆಮೇಲೆ ಈ ಕೇಂದ್ರ ಸರ್ಕಾರ ಬಾಡಿ ತರಿಸ್ಲಿಕ್ಕೆ ಗುದ್ದಾಡುವುದು, ಅದನ್ನು ಸತ್ತವ್ರ ಅಪ್ಪನೋ ಮರೆತು ಬಿಡುವುದು, ಇದೆಲ್ಲ ಬೇಡೇ ಬೇಡ. ತೀರಾ ಹಿಂಗ್ಯಾಕ್ ಮಾತಾಡ್ತೀರಂತೀರೇನ್? ಮತ್ ನೋಡ್ರಿ, ನ್ಯಾಯಾಲಯ, ನ್ಯಾಯಾಧೀಶರ ತೀರ್ಪು, ಕಾನೂನು, ಇದು ಎಲ್ಲದಕ್ಕೂ ಬಹಳ ಗೌರವ ಕೊಡ್ಬೇಕಾಗ್ತದ, ತಲಿಬಾಗ್ಬೇಕಾಗ್ತದ. ನ್ಯಾಯಾಲಯ ಅದಕ್ಕಿಂತ ದೊಡ್ಡವರಾದ್ರೆ ನೀವ್ರ ಹೋಗಿ ನೋಡ್ರಿ, ಅದಾನಿ ಕೇಸ್ ರಿಜಿಸ್ಟರ್ ಆಗಿದ್ದು ಅಮೆರಿಕಾದಾಗ. ನೀವ್ ಯಾಕೆ ಇಲ್ಲಿ ಸುಮ್ನೆ ಬೋಳ್ ತೆಲಿನ ಕೆರ್ಕೊಳಿಕತ್ತೀರ? ಅದು ತಿಳಿಯಲಾಗದ. ಅದ್ರಾಗೂ ರಾಮ ಮಂದಿರ ವಿಚಾರ ಮಾತಾಡು ಮುಂದ ಎಚ್ಚರದಿಂದಿರ್ರಿ ಸರ್. ಒಂದ್ ಮಾತು ಹೇಳ್ತೀನಿ, ಈ ರಾಮ ಭಕ್ತರು ಸಿದ್ದರಾಮಯ್ಯನವ್ರ ಭಕ್ತರಿಗಿಂತ ಹೆಚ್ಚಿನ ಸಂಖ್ಯೆದಾಗ ಯಾರದಾರ? ನೆನಪನಾಗ ಇರ್ಲಿ ಸ್ವಲ್ಪ, ಅದಕ್ಕ ಹೇಳದಾರಪ್ಪ. ಕನ್ನಡ ಅಂದ್ರ ನಮ್ಮ ಅಮ್ಮ, ಕನ್ನಡ ಅಂದ್ರ ನಮ್ಮ ಅನ್ನ. ಕನ್ನಡ ಭಾಷೆ ಮೇಲೆ ಬರುವಂತ ಪ್ರೀತಿ, ಗೌರವ, ಅಭಿಮಾನ ಬೇರೆ ಭಾಷೆ ಅಷ್ಟೇ ಹಿತ ಕೊಡೋದಿಲ್ಲ, ಖರೆ ಅದ. ಆದ್ರೆ ಈ ಕನ್ನಡದ ಹೆಸರಿನ್ಯಾಗ ಒಂದಿಷ್ಟು ಮಂದಿ ತಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳಕ್ ನೋಡ್ತಾರ ನೋಡ್ರಿ. ಏನ್ ಮಾಡ್ಬೇಕು ಹೇಳ್ರಿ? ಮಂಗಳೂರಿನ ಒಬ್ಬ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ ಅವರನ್ನ ರಾಜ್ಯೋತ್ಸವ ಕಾರ್ಯಕ್ರಮಕ್ಕಂತ ಕರೆಸಿ ಬಹಳ ಅವಮಾನ ಮಾಡ್ಯಾರ. 2 ವರ್ಷ ಮುಂಚೆ ನಿಮಗೆ ಕಂಡಿದ್ ನಾನೇನ್ ಮಾಡ್ಲಿ? ಅದಕ್ಕೆ ಅಂದ್ರೆ ಕನ್ನಡ ಹಾಕ್ಬೇಕಷ್ಟೇ. ಅಯ್ಯೋ, ಇದು 2 ವರ್ಷ ಮುಂಚೆ ಹಾಕಿದ್ದು, ಇವಾಗ ನಿಮಗೆ ಗೊತ್ತಿರಲ್ವಾ? ಯಾಕೆ? ಇದು ಬೇರೆ ದೇಶಕ್ಕೆ ಹೋಗಿರೋ ಗಾಡಿ ಇದು. ಅಲ್ಲಿನ ರೂಲ್ಸ್ ಪ್ರಕಾರ ಅಲ್ಲಿನವ್ರಿಗೆ ಓದ್ಬೇಕಿದ್ದು. ಯಾವ ಬೇರೆ ದೇಶದವ್ರಿಗೆ? ಇಲ್ಲಿ ಕರ್ನಾಟಕದಾಗ ಇದ್ದೀರಿ ಅಂದ್ರೆ ಕನ್ನಡ ಹಾಕ್ಬೇಕಿಲ್ಲ. ಏನ್ ಮಾತಾಡ್ತೀರಿ ನೀವು? ಏನ್ ಮಾತಾಡ್ತೀರಿ ಅಂದ್ರೆ ಕನ್ನಡ ಮಾತಾಡ್ತಾ ಇರೋದು. ಅದೇ ಹಾಕಿದೀನಿ ಅಲ್ವಾ ಕನ್ನಡಿಗ ಅಂತ ಮಾತಾಡ್ತಾ ಇರೋದು. ಕನ್ನಡ ಹಾಕಿರಿ ಅಂತ ಅದನ್ನ ಹಾಕಿದೀನಿ ಅಲ್ವಾ? ಕನ್ನಡ ಹಾಕಿದೀನಿ ಅಂದ್ರೆ ಇಲ್ಲ ಇದ್ದಾರೆ ನನ್ನ ಕನ್ನಡಿಗ ಅಂತ. ಅದನ್ನ ದೊಡ್ಡದಾಗ ಹಾಕಪ್ಪ ನೀನಂತ, ದೊಡ್ಡದಾಗ ಹಾಕದ್ನ. ನಿಮ್ ಮೇರೆಲ್ಲಿ ಯಾರನ್ನ ಕರೀರಿ ಮಾತಾಡ್ತೀನಿ? ಮೇರೆಗೆ ಹೇಳ್ತಾ ಇದ್ದೀನಿ, ಕರೀರಿ. ಈ ತರ ಕರ್ಕೊಂಡ್ಬಿಟ್ಟು ಇನ್ಸಲ್ಟ್ ಮಾಡಬಾರ್ದು ನಮ್ಮನ್ನ. ಇಲ್ಲಿಗೆ ನಮ್ಮ ದಾವಣಗೆರೆಗೆ ನೀವು ಇಲ್ಲಿ ಕರ್ಕೊಂಡ್ಬಿಟ್ಟು ನಮ್ಮನ್ನ ಇನ್ಸಲ್ಟ್ ಮಾಡಕ್ಕೆ ಕರ್ಕೊಂಡಿರೋದು. ನಾವು ಕನ್ನಡಿಗರೇ. ನಾನು ಕೂಡ ಕನ್ನಡ. ಅಲ್ಲಿಂದ ಮಂಗಳೂರಿಂದ 4 ದಿವಸ ಆಯ್ತು, ನನಗೆ ಹುಷಾರಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ನಾನು ನಮ್ಮ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡಕ್ಕೆ. ಸಾಧನೆಗೆ ನಮ್ಮ ಮೆಚ್ಚುಗೆ. ಅದಕ್ಕೆ ಈ ತರ ಮಾತಾಡ್ತೀರಾ ನೀವು? ಇಲ್ಲಿಂದ ಸೌದಿ ಅರೇಬಿಯಾ ಅಲ್ಲ, ನಾವು ಹೋಗಿದ್ದು ಅಮೇರಿಕಾ ತನಕ. 2 ವರ್ಷ ಮುಂಚೆ ಹೋಗಿದ್ದು ನಾನು. ಮೆಚ್ಚುಗೆ ಇದೆ. ಇವಾಗ ಬಂದು ನಾನು ಏನ್ ಮಾಡ್ಲಿ? ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಾನು ನಂಗಿಲ್ಲಿ ಪ್ರಶ್ನೆ ಬಂದಿದ್ ಏನಂದ್ರ, ಅಲ್ಲಿ ಕನ್ನಡ ಕನ್ನಡ ಅಂತ ಒದರಾಡ್ಲಿಕ್ಕತ್ತಿದ್ರಲ್ಲ, ಅವ್ರ ಕಾರ್ಗಳು ಎಲ್ಲದಾವ? ಅದ್ರಾಗ ಕನ್ನಡ ಎಷ್ಟೈತಿ ಅನ್ನೋದು ನನಗ್ ಗೊತ್ತಿಲ್ಲ. ನಮ್ಮ ಕರ್ನಾಟಕ, ನಮ್ಮ ಭಾಷೆದಾಗ ಜಗತ್ತಿನಾದ್ಯಂತ ಹಂಚ್ಲಿಕ್ಕತ್ತಿರುವಂತಹ ಕನ್ನಡಿಗನ ಕಾರ್ ಮ್ಯಾಲ ಕನ್ನಡ ಇಲ್ಲ ಅಂತ ಹೇಳಿ ಕಿರಿಕಿರಿ ಮಾಡೋದೈತ್ಲ, ಇದ್ರಾಗ ಅರ್ಥ ಇಲ್ಲ ಅಂತ ಅನಿಸ್ತದ. ಕನ್ನಡ ಅನ್ನೋದು ನೋಡ್ರಿ ಬಹಳಷ್ಟು ಮಂದಿ ಮಿಸ್ಯೂಸ್ ಮಾಡ್ಕೊಳಿಕತ್ತಾರ. ಈ ಕಂಪನಿಗಳು ಇರ್ತಾವ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಕಂಪನಿಗಳು, ಕಾರ್ ಇರ್ತಾವ, ಬಸ್ ಇರ್ತಾವ, ಎಲ್ಲ ಬೇರೆ ವೆಹಿಕಲ್ ಮ್ಯಾಲ ಕನ್ನಡ ಎಲ್ಲಿ ಹೆಚ್ಚಾಗಿರ್ತದ ಹೇಳ್ರಿ? ಇಂಗ್ಲಿಷ್ ಅನ್ನೋದು ಒಂಥರ ಯೂನಿವರ್ಸಲ್ ಭಾಷೆ. ಎಲ್ಲಾ ಗಾಡಿಗಳ ಮೇಲೆ ಹೆಚ್ಚಾಗಿ ಇಂಗ್ಲಿಷೇ ಇರ್ತದ, ಎಲ್ಲಾ ಕಡೆ ಅದೇ ಚಾಲ್ತಿನಾಗ ಇರ್ತದ. ಕನ್ನಡ ಬೇಕ್ರಪ್ಪ, ಬೇಕು, ನಮ್ಮ ಮನಸ್ಸಿನಾಗ ಇರ್ಬೇಕು. ಬಟ್ ಈ ಕಂಟೆಂಟ್ ಕ್ರಿಯೇಟರ್ ಪ್ರೈವೇಟ್ ವೆಹಿಕಲ್ ಅದು, ಅಲ್ಲಿ ಕನ್ನಡ ಇರ್ಬೇಕಂತಾರಲ್ಲ. ಈಗ ಸಾರಿಗೆ ಸಂಸ್ಥೆ, ಸರ್ಕಾರಿ ಬಸ್ಗಳ ಮೇಲೆ ಇಂಗ್ಲಿಷ್ ಇರುದಿಲ್ಲ, ದೊಡ್ಡದಾಗೆ ಇಂಗ್ಲಿಷ್ ಇರ್ತಾವ. ಖರೆ ಹೇಳ್ರಿ, ಇವ್ರು ಕನ್ನಡ ಪರ ಹೋರಾಟಗಾರರೇನ್ ಹೇಳ್ರಿ? ಸುಮ್ನೆ ವಿತಂಡವಾದ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಪ್ಪ.
ಈ ನಮ್ಮಲ್ಲಿ ಜಾತ್ಯತೀತರ ಹೆಚ್ಚಾಗಿರೋದು ಬಹಳಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ಲಿಕ್ಕತ್ತದ. ಗುಡಿಯದ ಪಕ್ಕನೇ ಮಸೀದಿ ಇರ್ತದಂತ. ನಾವು ಲೌಡ್ ಸ್ಪೀಕರ್ನಾಗ ಹನುಮಾನ್ ಚಾಲಿಸ ಹಚ್ಚುವಂಗಿಲ್ಲ, ವಾಲ್ಯೂಮ್ ಹೆಚ್ಚು ಮಾಡುವಂಗಿಲ್ಲ. ಆದ್ರೆ ಮಸೀದಿಯಿಂದ ಏನೆಲ್ಲಾ ಜೋರಾಗಿ ಆಜಾನ್ ಬಂದ್ರು ಸಹಿತ ಸಹಿಸ್ಕೊಂಡು ಸಾಯ್ಬೇಕಷ್ಟೆ. ಇದನ್ನ ಬೆಂಗಳೂರಿನ ದೇವಸ್ಥಾನಕ್ಕೆ ಬಂದಂತ ಒಬ್ಬ ಮನುಷ್ಯ ವಿಡಿಯೋ ಮಾಡ್ಕೊಂಡಾರ. मैं इस वक्त बेंगलोर सोमेश्वर मंदिर में हूँ। क्या आपको थोड़ा सा भी लग रहा है कि आप मंदिर में हैं? ये देखिए, ये आवाज यहाँ से आ रही है। कौन इनको जमीन देता है? कैसे प्लॉट आवंटित होते हैं? 1500 साल पुराना मंदिर है ये, और ये 15 साल भी नहीं हुआ है जुमा। अभी मंगल आरती का वक्त है, यहाँ पे आरती के लिए आए हुए थे, और देखिए सब कुछ सेकुलरिज्म के नाम पे, भाईचारा के नाम पे, कि क्या सिर्फ हम हिंदू ही भाईचारा निभाते रहें और बदले में क्या मिलता हमें? ये कर्कश आवाज। क्या सरकार को कोई पूछेगा कि ईसाइयों को चर्च बनाने के लिए और मुसलमानों को मस्जिद बनाने के लिए इनकी मनचाही जगह कैसे मिल जाती है? सोमेश्वर मंदिर 1500 साल से बेंगलोर के बीचों बीच है, बिल्कुल रोड के उस तरफ एक मस्जिद बना दी गई। कैसे इतना मनचाहा जगह पे इनको मिल जाता है, देख लीजिए। ಇದನ್ನ ನೋಡಿದ ಮೇಲೂ ಒಂದಿಷ್ಟು ಮಂದಿಗೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಅಲ್ರಿ, ಎಷ್ಟು ಅಂತ ಸಹಬಾಳ್ವೆ ಸಹಜೀವನ ಅಂತ ಮಂತ್ರ ಜಪಿಸ್ಬೇಕು, ಒಂದೇ ಕಡೆಯಿಂದ ಆಗ್ಲಿಕ್ಕತ್ತದ. ಇದು ಎರಡೂ ಕಡೆಯಿಂದ ಹೊಂದಾಣಿಕೆ ಬರ್ಬೇಕು, ಹೌದಾ ಇಲ್ಲ? ಆದ್ರೆ ಇದು ಬಹಳಷ್ಟು ಮಂದಿಗೆ ಅರ್ಥ ಆಗುದಿಲ್ಲ. ನಾವು ಅವರು ಭಾಯಿ ಅಂತಾರ, ಆಮೇಲೆ ಬಾಯಿ ಬಾಡ್ಕೊಳ್ತಾರ, ಮಾಡ್ಬಿಡ್ತಾರ. ನರೇಂದ್ರ ಮೋದಿ ಭಯಂಕರ ಅದ್ಭುತ ಮಾತುಗಾರ ಅನ್ನೋದ್ರಾಗ ಯಾವ ದೂಸರ ಮಾತು ಇಲ್ಬಿಟ್ರಿ, ಎಲ್ರಿಗೂ ಗೊತ್ತೈತಿದ್. ಅವರು ಗುಜರಾತ್ ಸಿಎಂ ಆಗಿದ್ದಂತಹ ಟೈಮ್ನಾಗ ಆಡದಂತಹ ಮಾತುಗಳು ಈಗನೂ ವೈರಲ್ ಆಗ್ಲಿಕ್ಕತ್ತವ. ಮನಮೋಹನ್ ಸಿಂಗ್ ಅವ್ರನ್ನ ತಮ್ಮ ಮೊನಚಾದ ಮಾತಿನ ಮೂಲಕ ಹೆಂಗ್ ಟ್ರೋಲ್ ಮಾಡಿದ್ರು ಅಂತಂದ್ರ, ಮನಮೋಹನ್ ಸಿಂಗ್ ಅವರಿಗೆ ಅವಾರ್ಡ್ ಸಿಕ್ತಂತ. ಯಾಕ ಅಂತ ಕೇಳಿದ್ರ, ಪ್ರಧಾನ ಮಂತ್ರಿಯಾಗಿ ಬೆಸ್ಟ್ ಆಕ್ಟಿಂಗ್ ಮಾಡಿದ್ದಕ್ಕ ಅಂತ ಹೇಳ್ತಾರ. अभी किसी ने मुझे एक एसएमएस भेजा था, उसमें लिखा था कि डॉक्टर मनमोहन सिंह जी को ऑस्कार का अवार्ड मिला। कलाकारों को मिला। दारिया साहब, आप तो बुजुर्ग हैं, ऑस्कार का अवार्ड मिला क्यों? तो बोले प्रधानमंत्री की बेस्ट एक्टिंग के लिए। प्रधानमंत्री कौन है पता नहीं चल रहा है। मैंने एक बार प्रधानमंत्री से बात की, मैंने ये नहीं कहा है प्रधानमंत्री ने मेरे से बात की। ನಂಗಂತೂ ಮೋದಿ ಅವ್ರ ಟೈಮಿಂಗ್ ಭಾರಿ ಇಷ್ಟ ಆಗ್ತದ ನೋಡ್ರೆ. ಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರ ಅದ್ರ ಕತಿನೇ ಬ್ಯಾರೆ ಅನ್ಕೋರ್ ನೀವು. ಈ ರಷ್ಯಾದಾಗ ಸೈಂಟ್ ಪೀಟರ್ಸ್ಬರ್ಗ್ ಅನ್ನುವಂಥ ಒಂದು ಸಿಟಿ ಐತಿ. ಅಲ್ಲಿ ಮುಸ್ಲಿಂ ನಿರಾಶ್ರಿತರು ಬಹಳಷ್ಟು ಸಿಗ್ತಾರ. ಇನ್ನು ಅವ್ರ ಹಳಿ ಚಟ ಗೊತ್ತೈತ್ಲ, ನೀವು ಸಂಖ್ಯಾದಾಗ ಸ್ವಲ್ಪ ಜಾಸ್ತಿ ಆದ್ರಂತ ತಿಳ್ಕೊರಿ, ಹಂಗ ಸಣ್ಣಗ ತಮ್ಮ ಬಾಲ ಬಿಚ್ಚಲಿಕ್ಕ ಚಾಲು ಮಾಡಿಬಿಡ್ತಾರ. ಇಂಥದ್ದೇ ಒಂದು ಘಟನೆ ಆಗೈತಿ. ರಷ್ಯಾದ ಹುಡುಗಿ ಬಲ್ ಹೋಗಿ, ನೀ ಯಾಕೆ ಹಿಜಾಬ್ ಹಾಕಿಲ್ಲ, ಅದು ಇದು ಅಂತ ಏನೇನೋ ಕಿರಿಕಿರಿ ಮಾಡ್ಕೊಳನಪ್ಪ. ಆದ್ರ ಅವನಿಗೆ ಗೊತ್ತಿರ್ಲಿಲ್ಲ ಆಕಿ ಯಾರ ಅಂತ ಹೇಳಿ. ತಾ ಅಪಾಯಕ್ಕೆ ಆಹ್ವಾನ ಕೊಡ್ಲಿಕ್ಕತ್ತೀನಿ ಅನ್ನೋದು ಅವನಿಗೇನು ಕ್ಲೂನೇ ಇರ್ಲಿಲ್ಲ. ಆಕಿ ಹಿಂದು ಮುಂದು ನೋಡ್ಲಾರ್ದೆ ಮಾರಿಗೊಂದ ಠಮ್ ಪಂಚ್ ಕೊಟ್ಲ್ ನೋಡ್ರಿ. ಆಮೇಲೆ ಗೊತ್ತಾಗಿದ್ದ ಆಕಿ ಬಾಕ್ಸಿಂಗ್ ಪ್ಲೇಯರ್ ಅದಾಳ ಅಂತ ಹೇಳಿ. ಅಲ್ಲ, ಈ ಗತಿಗೆಟ್ಟ ನಿರಾಶ್ರಿತರು ಯಾಕೆ ಹಿಂಗ್ ಮಾಡ್ತಾರ? ತಾಮಾಯ್ತು ತಮ್ಮದಾಯ್ತು ಸುಮ್ ಇರ್ಬೇಕಿಲ್ಲ, ಹೋದಲ್ಲೆಲ್ಲ ಬೇರೆಯವ್ರಿಗೆ ಕಿರಿಕಿರಿ ಮಾಡುವಂತ ಬದುಕು ಯಾಕೆ ಇವ್ರದು ಅಂತ ಅಸಹ್ಯದವ್ರು ನೋಡಪ್ಪ. ನೀವಂತೂ ನಿಮ್ಮ ಮನೆ ಮಕ್ಕಳಿಗೆ ಕರಾಟೆ ಅದು ಇದು ಚಲೋ ಕಲಿಸ್ಕೊಡ್ರಿ. ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಎಲ್ಲ ಇಂಥವ್ ಕಲೆಗಳು ಕಲ್ತಿರ್ಬೇಕು. ಯಾಕಂದ್ರೆ ಇಂಥ ಕಿಡಿಗೋಡಿಗಳು ಸಿಕ್ಕ್ರ ನಾವು ಅವ್ರ ಎದುರು ಕಿಲಾಡಿಗಳಾಗಿ ಇರ್ಬೇಕಾಗ್ತದ, ಕೆಲ್ಸಕ್ ಬರ್ತದ.
ಈ ಸಾಮಾನ್ಯವಾಗಿ ಗೋಮಾತೆ ಒಂದು ಸಲಕ್ಕ ಒಂದು ಕರುಗ ಜನ್ಮ ಕೊಡೋದು ಬಹಳ ಕಾಮನ್ ಅದ ನೋಡಿರ್ತೀವಿ. ಅವಾಗ ಅಪರೂಪಕ್ಕ ಅವಳಿ ಜವಳಿನೂ ಹುಟ್ಟತಾವ. ಆದ್ರ ಮಂಡ್ಯದಾಗ ಒಂದ್ ಕಡೆ 3 ಕರುಗಳಿಗೆ ಮಹಾತಾಯಿ ಜನ್ಮ ಕೊಟ್ಟಾಳ. ಅಯ್ಯೋ ಆಚ್ಕೋ ಈಚ್ಕೋ ಬೇಕಪ್ಪ ಬುಡಕ್ಕೆ ಹೊಟ್ಟರೆ ನಮ್ಗೆ ನಾವು ಏನ್ ಮಾಮೂಲಿ ಅಲ್ವಾ ಒಳಿ ಕೊಡಿಯೋದು ಈಚ್ ಕೊಡಿಯೋದು. ಬೆಳಿಗ್ಗೆ ಟೈಮ್ ಹೊಲಕ್ಕೆ ಈಚ್ ಕೊಡ್ಬಿಡೋದು. ಬೆಳಿಗ್ಗೆ ಹುಸಿ ಹಿಂಸೆ ಬರ್ಲಿಲ್ಲ ಈಚೆಗೆ. ಈ ಎಂಥ ಗ್ರೇಟ್ ಬಿಡ್ರಿ, ಅವಳಿ ಜವಳಿ ಹೋಗಿ ತ್ರಿವಳಿ ಕರುಗಳು ಹುಟ್ಟ್ಯಾವಲ್ಲ, ಅದ್ರಾಗೂ 3 ಕರುಗಳು ಆರೋಗ್ಯದಿಂದ ಇರುವುದು ಮತ್ತೊಂದು ಖುಷಿ ವಿಚಾರ. ಮುಸ್ಲಿಂ ವಿರೋಧಿ ಸಂಘಟನೆ ಅಂತ ಬಾಂಗ್ಲಾದೇಶ ಮುಸ್ಲಿಮರು ಇಸ್ಕಾನ್ ಬಗ್ಗೆ ಮಾತಾಡಿದ್ರು, ಹಂಗೆ ಅರೆಸ್ಟ್ನೂ ಮಾಡಿದ್ರು. ಆದ್ರೆ ಈ ಮಹಾನ್ ಸಂತ ಅರೆಸ್ಟ್ ಆದಾಗ ಹಿಂದೂಗಳಿಗೆ ಕೊಟ್ಟ ಸಂದೇಶ ಏನ್ ಗೊತ್ತಾ? ಒಂದೇ ಮಾತು, ಒಗ್ಗಟ್ಟಾಗಿರ್ರಿ ಅಂತ ಹೇಳಿದ್ದು. ಮೋದಿ ಯೋಗಿನು ಅದನ್ನೇ ಹೇಳ್ಕೊತ ಬಂದಾರ್ರಿ. ಯಾವಾಗ ಹಿಂದೂಗಳದ್ರಾಗ ಒಗ್ಗಟ್ಟು ಕಡಿಮೆ ಆಗ್ತೈತಲ್ಲ ಅವಾಗೆಲ್ಲ ಅಪಾಯಕ್ಕೆ ನಾವೇ ಆಹ್ವಾನ ಕೊಟ್ಟಂಗ ಅಂತ ಹೇಳ್ಯಾರ. ನೆನಪಿರ್ಲಿ, ಏಕ್ ಹೇ ತೋ ಸೇಫ್ ಹೇ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.